ಬಾಂಗ್ಲಾ ನುಸುಳುಕೋರರ ನೆಪದಲ್ಲಿ 10 ಮಂದಿ ಕಳ್ಳರನ್ನು ಹಿಡಿಯಲು ಕೇಂದ್ರವು ಕೋಟ್ಯಾಂತರ ಜನರ ಬದುಕಿಗೆ ಕೊಳ್ಳಿ ಇಡ್ತಿದೆ ಎಂದು ಪತ್ರಕರ್ತ ಹಾಗೂ ಚಿಂತಕ ರಾಚಿಂತನ್ ಆರೋಪಿಸಿದರು. ಮಡಿಕೇರಿಯಲ್ಲಿ ಎಸ್ಡಿಪಿಐ ಆಯೋಜಿಸಿದ್ದ ಜನಾಗ್ರಹ ಸಮಾವೇಶದಲ್ಲಿ ಮಾತನಾಡಿದ ಚಿಂತನ್, ಬಾಂಗ್ಲಾ ನುಸುಳುಕೋರರ ವಿಚಾರದಲ್ಲಿ ತನ್ನ ಹೊಣೆಗಾರಿಕೆಯನ್ನು ಮುಚ್ಚಿಟ್ಟು ಅಧಿಕಾರವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವ ಒಂದೇ ಕಾರಣಕ್ಕಾಗಿ ಕೇಂದ್ರವು ಎಸ್ಐಆರ್ ಜಾರಿಗೆ ಮುಂದಾಗಿದೆ ಎಂದು ಆಕ್ರೋಶದಿಂದ ಹೇಳಿದರು. ಎಸ್ಐಆರ್ ಪರಿಶೀಲನೆ ವೇಳೆ ತಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲಾಗದೆ ಬೂತ್ ಲೆವೆಲ್ ಅಧಿಕಾರಿಗಳೇ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಎಂದು ಹೇಳಿದರು. ಶ್ರೀಮಂತನಿಗೋ ಬಡವನಿಗೋ, ವಿದ್ಯಾವಂತನಿಗೋ ಅವಿದ್ಯಾವಂತನಿಗೋ, ಆಸ್ತಿ ಇರೋನಿಗೂ ಆಸ್ತಿ ಇಲ್ದಿರೋನಿಗೂ ಎಲ್ಲರಿಗೂ ಮತದಾನ ಹಕ್ಕು. ಆ ರಾಜ್ಯದಲ್ಲಿ 5% ವೋಟ್ ಆಯ್ತು, 54% ವೋಟ್ ಆಯ್ತಂತೆ, ಈ ರಾಜ್ಯದಲ್ಲಿ 60% ವೋಟ್ ಆಯ್ತಂತೆ ಮಾತಾಡ್ತಾ ಇರ್ತೀವಿ. ಆ 50% ಇರೋದು 60% ಇರೋದನ್ನ 100% ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗಿದ್ದು ಯಾರೋ? ಚುನಾವಣಾ ಆಯೋಗ. ಇವರೇನ್ ಮಾಡ್ತಿದ್ದಾರೆ? ಈ ಸಂವಿಧಾನ ಬಡವ ಶ್ರೀಮಂತ ಎನ್ನದೆ, ವಿದ್ಯಾವಂತ ಅವಿದ್ಯಾವಂತ ಎನ್ನದೆ ಎಲ್ಲರಿಗೂ ಮತದಾನದ ಹಕ್ಕಿದೆ ಅಂದ್ರೆ ಈ ಚುನಾವಣಾ ಆಯೋಗದವರು ಒಂದು ಸಾಂವಿಧಾನಿಕ ಸಂಸ್ಥೆ ತನ್ನ ಅಧಿಕಾರವನ್ನು ಮೀರಿ ಆರ್ಟಿಕಲ್ 324 ಅದನ್ನೇ ತಿರುಚಿ ನಿಮ್ದು ಶಾಲೆಯ ದಾಖಲಾತಿ ಪ್ರಮಾಣ ಪತ್ರ ಕೊಡಿ, ನಿಮ್ಮ ಆಸ್ತಿಯ ದಾಖಲೆಗಳನ್ನ ಕೊಡಿ, ನಿಮ್ಮ ಪೌರತ್ವ ಸಾಬೀತು ಮಾಡಬೇಕಂದ್ರೆ ನೀವು ಓದಿರ್ಬೇಕು. ಸಂವಿಧಾನ ಹೇಳುತ್ತೆ ಅವಿದ್ಯಾವಂತ ಕೂಡ ಇಲ್ಲಿ ವೋಟ್ ಹಾಕ್ಬೋದಂತ. ಇವ್ರು ಹೇಳ್ತಾರೆ ವಿದ್ಯಾವಂತರು ಮಾತ್ರ ವೋಟ್ ಹಾಕ್ಬೇಕು, ಕೊಡಿ ಸರ್ಟಿಫಿಕೇಟ್. ಎಷ್ಟು ಜನರ ಹತ್ರ ಆಸ್ತಿ ಪತ್ರಗಳಿದಾವೆ, ಸ್ವಂತ ಮನೆಗಳಿದಾವೆ, ಯಾರ ಹತ್ರ ಆಸ್ತಿಗಳಿದಾವೆ? 70-80% ಜನ ಇವತ್ತಿಗೂ ಕೂಡ ಬಡತನದಲ್ಲಿ ಬದುಕ್ತಿದ್ದಾರೆ. ಯಾರ ಹತ್ರ ಇದೆ ಆಸ್ತಿ ಪಾಸ್ತಿಗಳು? ನೀವು ಆಸ್ತಿ ದಾಖಲೆಗಳನ್ನ ಕೊಟ್ಟು ನಿಮ್ಮ ಪೌರತ್ವವನ್ನು ಸಾಬೀತು ಮಾಡಿ ಆಮೇಲೆ ವೋಟ್ ಹಾಕಿ. ನಕಲಿ ವೋಟುಗಳನ್ನ ಪತ್ತೆ ಹಚ್ಚೋದಕ್ಕೆ ಸತ್ತೋದರ ವೋಟ್ ಏನಾದ್ರೂ ಸೇರ್ಕೊಂಡು ಆಗತ್ತೆ, ಅಕ್ರಮವಾಗಿ ನಡೆಯಲ್ಲ ಅಂತಲ್ಲ, ಸತ್ತೋದರ ಹೆಸರು ವೋಟ್ ಹಾಕ್ತಾನೆ ಇರ್ತಾರೆ, ನಕಲಿ ಮತದಾನಗಳು ಆಗ್ತಾನೆ ಇರ್ತವೆ. ಇದನ್ನ ಹಿಡಿಬೇಕಾದವ್ರು ಯಾರು? ನಿಮಗೆ ಈ ಕಳ್ಳರನ್ನ ಪತ್ತೆ ಹಚ್ಚೋದಕ್ಕೆ ಯಾರೋ 10 ಜನ ಕಳ್ಳರನ್ನ ಪತ್ತೆ ಹಚ್ಚೋದಕ್ಕೆ, ಯಾರೋ 100 ಜನ ಕಳ್ಳರನ್ನ ಪತ್ತೆ ಹಚ್ಚೋದಕ್ಕೆ ಕೋಟ್ಯಾಂತರ ಜನನ ಬದುಕನ್ನ ಇವರು ಅಗ್ನಿ ಪರೀಕ್ಷೆಗೆ ಇಡ್ತಾ ಇದ್ದಾರೆ. ಇವ್ರ ಕೈಲಿ ಕಳ್ಳರನ್ನ ಹಿಡಿಯಕ್ಕಾಗಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾರೆ ಪುಂಡ ಪೋಖ್ರಿಗಳೆಲ್ಲ. ಹೆಂಗ್ ಬಂದ್ರು ಅವರು? ಹೆಂಗ್ ಬಂದ್ರು ಸರ್? ಯಾರು ಕಾಯ್ತಾರದು? ಲೇಸರ್ ಬಾರ್ಡರ್ ಹಾಕಿ ಯಾರನ್ನ ಪ್ರಶ್ನೆ ಮಾಡ್ಬೇಕು ನಾವು? ಹೀಗೆ 2002ರ ಮತದಾರ ಪಟ್ಟಿಯ ಪರೀಕ್ಷೆ ನೆಪದಲ್ಲಿ ಒಬ್ಬ BLO, ಒಬ್ಬ ERO, ಎಲೆಕ್ಟೋರಲ್ ರಿಜಿಸ್ಟರ್ ಆಫೀಸರ್, ನಿಮ್ಮ BLO ನೆಕ್ಸ್ಟ್ ಸ್ಟೆಪ್. ಇವ್ರು ಬಂದು ನಿಮ್ಗೆ ಒಂದು ಫಾರ್ಮ್ ಕೊಡ್ತಾರೆ, ಫಿಲ್ ಮಾಡ್ತೀರಾ, ನೀವು ಡಾಕ್ಯುಮೆಂಟ್ ಕೇಳ್ತಾರೆ, ನೀವೇನೋ ಸಬ್ಮಿಟ್ ಮಾಡ್ತೀರಾ, 1 ತಿಂಗಳು ಕಾಲಾವಕಾಶ ಕೊಡ್ತಾರೆ. ಅದ್ರೊಳಗಡೆ ತಹಶೀಲ್ದಾರ್ ಮಟ್ಟದ ಆಫೀಸರ್ಗಳು ERO ನಿಮಗೆ ನೋಟಿಸ್ ಕಳಿಸ್ತಾರೆ. ಎಷ್ಟೋ ಕಡೆ ನೋಟಿಸೇ ಕೊಡೋ BLOಗಳು ಎಷ್ಟರ ಮನೆ ಬಂದಿದಾರಾ? ಈಗ ನನ್ನ ಹತ್ರ ರಿಪೋರ್ಟ್ ಇದೆ, ಸುಮಾರು ಮೊದಲನೇ ಹಂತವಾಗಿ SIR ಪ್ರಕ್ರಿಯೆ ಸುಮಾರು 5 ಕೋಟಿ ಜನರ ಮೇಲೆ ಆಗಿದೆ. ಸುಮಾರು 2 ಕೋಟಿ ಜನ SIR ಪ್ರಕ್ರಿಯೆಯಿಂದ ಹೊರಗಿದಾರಂತೆ. ಕರ್ನಾಟಕದಲ್ಲಿ ಇದು, ಬಿಹಾರದಲ್ಲಿ 65 ಲಕ್ಷ ಜನ ಹೊರಗೆ ಹಾಕಿದ್ರು. ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷ ಅಮೀನ್ ಮೊಹಿಸಿನ್, ಮುಂದೊಂದು ದಿನ ಎಸ್ಡಿಪಿಐ ಅಧಿಕಾರ ಶಿಖರ ತಲುಪಲಿದ್ದು ಅತಿ ಶೀಘ್ರ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರ ಹಿಡಿಯಲಿರುವ ಮುನ್ಸೂಚನೆಯನ್ನು ಇಂದಿನ ಮೆರವಣಿಗೆ ಮತ್ತು ಸಮಾವೇಶ ಸಾಬೀತುಪಡಿಸಿದೆ ಎಂದರು. ಎಸ್ಡಿಪಿಐ ಎಂಬುದು ಕಟ್ಟಿದ ಪಕ್ಷವಲ್ಲ, ನೆಲದಾಳದಲ್ಲಿ ಬಿತ್ತಿದ ಪಕ್ಷ, ಪಾತಾಳದವರೆಗೂ ಬೇರೂರಿದ ಪಕ್ಷ, ಮುಂದೆ ಹೆಮ್ಮರವಾಗಿ ಬೆಳೆಯುವ ಪಕ್ಷ ಎಂದ ಅವರು, NRC ಮೂಲಕ ಜನರ ಪೌರತ್ವ ಕಿತ್ತುಕೊಳ್ಳಲಾಗ್ತಿದ್ದು ಕೊಡಗಿನ ಶಾಸಕರು ಗಂಭೀರವಾಗಿ ಪರಿಗಣಿಸಿ ಸದನದಲ್ಲಿ ಚರ್ಚೆಗೆ ತಂದು ಯೋಜನೆಯನ್ನೇ ವಿರೋಧಿಸಬೇಕೆಂದು ತಾಕೀತು ಮಾಡಿದರು. ಹೆಚ್ಚಿನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಹುಟ್ಟಿರ್ತಕ್ಕಂತ ಮಕ್ಕಳ ಹೆಸರಿಲ್ಲ, ಅಲ್ಲಿ ಗಂಡು ಅಥವಾ ಹೆಣ್ಣು ಅಂತ ಹೇಳಿದೆ. ಈ ಬರ್ತ್ ಸರ್ಟಿಫಿಕೇಟ್ ಅನ್ನು ಕೊಟ್ರೆ BLOಗಳು ಇವತ್ತು ಆಕ್ಸೆಪ್ಟ್ ಮಾಡ್ತಾರಾ? ಇನ್ನು ಈ ದೇಶದಲ್ಲಿ ಪೌರತ್ವ ಸಾಬೀತು ಮಾಡಬೇಕಾದ್ರೆ
ಅವರು ಸುಶಿಕ್ಷಿತರಾಗಿರ್ಬೇಕು, 10ನೇ ತರಗತಿಯ ತೇರ್ಗಡೆ ಆಗಿರ್ಬೇಕು. ಹಾಗಾದ್ರೆ ಮಾತ್ರ 10ನೇ ತರಗತಿಯ ಸರ್ಟಿಫಿಕೇಟ್ ಅವರಿಗೆ ಸಿಗ್ತದೆ, ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ, ಟಿಸಿಗಳು ಸಿಗುತ್ತೆ. ಆದ್ರೆ 10ನೇ ತರಗತಿಯಲ್ಲಿ ಡಿಸ್ಕಂಟಿನ್ಯೂ ಮಾಡಿದವರಿಗೆ 9ನೇ ತರಗತಿಯವರೆಗೂ ವ್ಯಾಸಂಗ ಮಾಡಿದವ್ರದ್ದು ಟಿಸಿಯನ್ನ ಇವತ್ತು ಚುನಾವಣೆ ಆಯೋಗ ಅದನ್ನ ಯಾವುದೇ ಕಾರಣಕ್ಕೂ ಪರಿಗಣಿಸೋದಿಲ್ಲ. ಇಂತಹ ಅಪಾಯಕಾರ ಬೆಳವಣಿಗೆಯಿಂದ ಎಂತಹ ಒಂದು ಶೋಚನೀಯ ಪರಿಸ್ಥಿತಿ ಇದೆ. ಮೊನ್ನೆ ಚುನಾವಣೆ ಆಯೋಗ 15ನೇ ತಾರೀಕಿಗೆ ಕೇಂದ್ರ ಚುನಾವಣೆ ಆಯೋಗ ಪಶ್ಚಿಮ ಬಂಗಾಳಕ್ಕೆ ಒಂದು ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡಿದೆ. ಏನು ಅಂತ ಹೇಳಿದ್ರೆ 10ನೇ ತರಗತಿಯ ಅಡ್ಮಿಷನ್ ಸರ್ಟಿಫಿಕೇಟ್ ಅನ್ನು ಕೂಡ ನಾವು ಅಸಿಂಧು ಮಾಡ್ತಾ ಇದ್ದೇವೆ. ಅದು ಕೂಡ ಯಾವುದೇ ಕಾರಣಕ್ಕೂ ಸಿಂಧು ದಾಖಲಾತಿಗಳಲ್ಲ ಹೇಳುವಂತಹ ಒಂದೊಂದೇ ದಾಖಲಾತಿಗಳನ್ನ ಅಸಿಂಧುಗೊಳಿಸ್ತಾ ಇರತಕ್ಕಂಥ ನಡೀತಾ ಇದೆ. ಇನ್ನು ನಿಮ್ಮಲ್ಲಿ ಇರ್ತಕ್ಕಂತಹ ಆಸ್ತಿ ಪತ್ರವನ್ನ ಕೊಟ್ರೆ ಮಾತ್ರ ನೀವು ಈ ದೇಶದ ಪೌರರಾಗ್ತೀರಿ. ಈ ದೇಶದಲ್ಲಿ 5% ಜನಸಂಖ್ಯೆ ಇರ್ತಕ್ಕಂಥ ಶ್ರೀಮಂತರ ಕೈಯಲ್ಲಿ 95% ಆಸ್ತಿ ಇದೆ. 5% ಶ್ರೀಮಂತರ ಕೈಯಲ್ಲಿ 95%. ಇನ್ನು 95% ಜನತೆ ಕೈಯಲ್ಲಿ 5% ಆಸ್ತಿ ಮಾತ್ರ ಇದೆ. ಅಂದ್ರೆ ಬರೋಬ್ಬರಿ 100 ಕೋಟಿ ಜನರಲ್ಲಿ ಈ ಭಾರತ ದೇಶದಲ್ಲಿ ಆಸ್ತಿ ಇಲ್ಲ. ಇವತ್ತು ನೀವು ಆಸ್ತಿ ಪತ್ರವನ್ನು ಕೊಟ್ರೆ ಮಾತ್ರ ನಿಮ್ಮ ಪೌರತ್ವ ಸಿಂಧು ಆಗುತ್ತೆ, ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರಿಸಲಾಗುತ್ತೆ ಹೇಳುವಂತಹ ಯಾವ ಕತ್ತಲೆ ಯುಗದ ಕಾನೂನಾಗಿದೆ ಇದು. ಈ ರೀತಿಯಲ್ಲಿ ಮತ್ತೊಂದು ನೀವು ನಿಮ್ಮ ಪಾಸ್ಪೋರ್ಟ್ ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯೆ ಶಾಹಿದಾ ತಸ್ಲಿಂ ಮಾತನಾಡಿ, ಹಿಜಾಬ್ ಬಗ್ಗೆ ಮಾತು ಕೊಟ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಭರಾಟೆಯಲ್ಲಿ ಮಾತು ಮರೆತಿದೆ ಎಂದು ಆರೋಪಿಸಿದರು. ಗುಪ್ತಚರ ಇಲಾಖೆ ಇದ್ದರೂ ಬಾಂಗ್ಲಾದಿಂದ ನುಸುಳುಕೋರರು ಹೇಗೆ ಬಂದರು ಎಂಬುದನ್ನೇ ಬದಿಗಿಟ್ಟು ಸರ್ಕಾರವು ಬಡವರ ಮನೆಗಳಿಗೆ ದಾಳಿ ನಡೆಸುತ್ತಿದೆ. ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ ಕೂಲಿ ಕಾರ್ಮಿಕರು ತಮ್ಮ ಆಸ್ತಿಗಳ ದಾಖಲೆ ನೀಡುವುದಾದರೂ ಹೇಗೆ ಎಂದು ಪ್ರಶ್ನಿಸಿದ ತಸ್ಲಿಂ, ಪಕ್ಷವು ಎಸ್ಐಆರ್ ವಿರುದ್ಧ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಲಿದೆ ಎಂದರು. ವಿದೇಶಿಯರಲ್ಲಿ ಬಂದಿದ್ದಾರೆ ಅಥವಾ ನುಸುಳುಕೋರರು ಬಂದಿದ್ದಾರೆ ಅಂತ ಹೇಳಿಕೊಂಡು ಇಲ್ಲಿ ಮನೆಗಳನ್ನು ನೆಲಸಮ ಮಾಡಿ ಇಲ್ಲಿ ಮಾಧ್ಯಮದಲ್ಲಿ ಹೇಳ್ಕೊಳ್ತಾರೆ, ಮನೆಗಳಿಗೆ ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಈ ವಿದೇಶಿಗಳು ಹೇಗೆ ಒಳ ನುಸುಳಿದ್ರು ಎಂದು ಉತ್ತರ ಕೊಡಬೇಕಾದವರು ಇಲ್ಲಿನ ಪ್ರಧಾನಮಂತ್ರಿ, ಇಲ್ಲಿನ ಗುಪ್ತಚರ ಇಲಾಖೆ, ಇಲ್ಲಿನ ಸೈನಿಕರು. ಆ ಉತ್ತರ ಕೊಡಬೇಕಾದಂತಹ ಸ್ಥಾನದಲ್ಲಿ ನಿಲ್ಲಿಸಿದವರು ನಮ್ಮ ಇಲ್ಲಿನ ಬಿಜೆಪಿ ನಾಯಕರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಬಿಜೆಪಿ ನಾಯಕರೇ ಕೇಂದ್ರ ಸರ್ಕಾರವನ್ನು, ಇಲ್ಲಿಯ ಗುಪ್ತಚರ ಇಲಾಖೆಯನ್ನು ಉತ್ತರದಾಯಿಗಳನ್ನಾಗಿ ಮಾಡಿದ್ದಾರೆ ಎಂಬುದು ಅವರ ದ್ವಂದ್ವ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಎಸ್ಐಆರ್ ಅತ್ಯಂತ ಹೆಚ್ಚು ಇದರಲ್ಲಿ ಸಮಸ್ಯೆ ಎದುರಾಗಿಸುವುದು ಮಹಿಳೆಯರದ್ದಾಗಿದೆ. ಮಹಿಳೆಯರು ಎದುರಿಸ್ತಾರೆ. ಈಗಾಗಲೇ ಇಲ್ಲಿ ಚರ್ಚೆ ಬಂತು, ವಿವಿಧ ದಾಖಲೆಗಳನ್ನು ಒದಗಿಸಬೇಕಾಗ್ತದೆ. ನಿಮಗೆ ಇಲ್ಲಿ ಕೊಡಗಿನ ಮಹಿಳೆಯರ ಬಗ್ಗೆ ಹೇಳುವುದಾದ್ರೆ, ಕಾಫಿ ಪ್ಲಾಂಟೇಶನ್ಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರು, ಹೆಚ್ಚಿನ ವಿದ್ಯಾಭ್ಯಾಸ ಇರುವುದಿಲ್ಲ ಅವರಿಗೆ. ಬಡತನದಿಂದ ಅವರು ಹೊಟ್ಟೆ ತುಂಬಿಸುವುದಕ್ಕಾಗಿ ಕೂಲಿ ಕೆಲಸಗಳನ್ನು ಮಾಡಿಕೊಂಡು ಜೀವಿಸ್ತಾರೆ. ಅವರು ಶಿಕ್ಷಣ ಪಡೆಯಬೇಕಾಗಿದ್ರೆ ಅಂತಹ ಫೆಸಿಲಿಟಿ ಅವರಿಗೆ ಇರುವುದಿಲ್ಲ. ಅವರ ಕೈಲಿ ಪಾಸ್ಪೋರ್ಟ್ ಇರುವುದಿಲ್ಲ, ಅವರ ಕೈಲಿ ಯಾವುದೇ ಭೂ ದಾಖಲೆಗಳು ಇರುವುದಿಲ್ಲ. ಅಂತಹವರು ಎಲ್ಲಿಂದ ತಮ್ಮ ಪೌರತ್ವವನ್ನು ಸಾಬೀತುಪಡಿಸಬೇಕು? ಈಗಾಗಲೇ ಇಲ್ಲಿ ಚರ್ಚೆ ಆಯಿತು, ವಿಶ್ವವಿಖ್ಯಾತವಾದ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಕೂಡ ತಮ್ಮ ಪೌರತ್ವವನ್ನು ಇಡೀ ವಿಶ್ವದಲ್ಲಿ ಅವರು ಭಾರತೀಯರು ಅಂತ ಗುರುತಿಸುವಂತಹವರು ಕೂಡ ತಮ್ಮ ಪೌರತ್ವವನ್ನು ಸಾಬೀತುಪಡಿಸಬೇಕಾದಂತಹ ಅನಿವಾರ್ಯತೆ ಇದೆ. ಆದ್ರೆ ಬಹಳ ದೊಡ್ಡ ವಿಪರ್ಯಾಸ ಏನಂದ್ರೆ, ಇಲ್ಲಿನ ಜನತೆ ಇದರ ಬಗ್ಗೆ ವಹಿಸಿರುವಂತಹ ಮೌನವಾಗಿದೆ. ನಾನು ಇಲ್ಲಿನ ಎಲ್ಲ ಜನಸಾಮಾನ್ಯರೊಂದಿಗೆ ಕೇಳಿಕೊಳ್ಳುವುದೇನೆಂದರೆ, ಇದರ ವಿರುದ್ಧ ನೀವು ಧ್ವನಿಯಾಗಬೇಕು. ನಾವು ಎಸ್ಡಿಪಿಐ ಮತ್ತು ವಿಮೆನ್ ಇಂಡಿಯಾ ಮೂವ್ಮೆಂಟ್ ಇದರ ಬಗ್ಗೆ ಪ್ರತಿ ಮನೆಗಳಿಗೆ ತೆರಳಿ ಜಾಗೃತಿಯನ್ನು ಮೂಡಿಸಲಿದ್ದೇವೆ. ಪ್ರತಿಯೊಬ್ಬ ಮಹಿಳೆಯರಿಗೂ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿದ್ದೇವೆ. ಖಂಡಿತವಾಗಿಯೂ ಇಲ್ಲೊಂದು ಜನಾಂದೋಲನ ನಿರ್ಮಾಣವಾದಾಗ ಮಾತ್ರ ಇಂತಹ ಜನವಿರೋಧಿ
ಕೇಂದ್ರ ಹಾಗೂ ರಾಜ್ಯಗಳ ದ್ವಿಮುಖ ಧೋರಣೆಗಳ ಬಗ್ಗೆ ಇನ್ನೋರ್ವ ಅತಿಥಿ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಆಕ್ರೋಶ ಹೊರಹಾಕಿದ್ರು. ಸರ್ವರ ಹಿತ ಕಾಯುವ ಸರ್ಕಾರ ರಚಿಸುವುದೇ ಪಕ್ಷದ ಉದ್ದೇಶ ಎಂದ ಅವರು, ಮೋದಿಯವರ ಅಚ್ಚೇ ದಿನ್ ಭರವಸೆಯಲ್ಲಿದ್ದ ಅದೆಷ್ಟೋ ಲಕ್ಷ ಮಂದಿ ಪೌರತ್ವವನ್ನೇ ತ್ಯಾಗ ಮಾಡಿ ವಿದೇಶಗಳಿಗೆ ಹಾರಿ ಹೋದರು ಎಂದು ವ್ಯಂಗ್ಯವಾಡಿದ್ರು. ಶೋಷಣೆ, ಕಿರುಕುಳದ ಅಂಧಾಡಳಿತದ ವಿರುದ್ಧ ಒಂದು ದಿನ ಎಸ್ಡಿಪಿಐ ಸುಭದ್ರ ಸುರಕ್ಷಿತ ಸರ್ಕಾರ ರಚಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ರು. बारे में परवाह करने की जरूरत नहीं, हमारे मुस्तकबिल हम खुद बनाएंगे. हमारा वोट पैसों के लिए नहीं बिकेगा, झूठे वादों के लिए नहीं बिकेगा. सोशल डेमोक्रेटिक पार्टी ऑफ इंडिया का कोई भी अगर कैंडिडेट ग्राम पंचायत में, जिला पंचायत में, कारपोरेशन में, टाउन पंचायत में, वो कुशाल नगर हो, वो सोमारपेट हो, वो मडकेरी हो, वो वीराजपेट हो, वो गोनीकोपा हो, वो सिद्धापुर क्यों ना हो, हमारे वोट एसडीपीआई के हक में हम डालेंगे. ये इरादा करके हमें जाना है. मैं आज इस गांधी मैदान में जितने भी लोग आए हैं, रैली में मैं देख रहा था, बहुत जोश आपके दिल में ठाटे मार रहा था. लेकिन ये जोश को बाकी रखो, क्योंकि आइंदा सीरीज ऑफ इलेक्शंस आ रहे हैं. इसी साल के अप्रैल के अंदर सीरीज ऑफ इलेक्शंस आ रहे हैं. हर घर तक हमें जाना है, हर गांव तक हमें पहुंचना है, हर गली तक पहुंचना है. उनको ये कांग्रेस के ढकोसले वादों के बारे में कन्विंस करना है और एसडीपीआई का मुस्तकबिल के बारे में कन्विंस करना है. तो जरूर लोग बदलाव चाहते हैं. वो बदलाव में अल्टरनेट प्लेटफॉर्म बनके सोशल डेमोक्रेटिक पार्टी ऑफ इंडिया को हमें उनके सामने प्रेजेंट करने में अगर कामयाब हो गए तो हम जीत सकते हैं. हमारे उमर भी यहाँ बैठे हैं. हमारे उमर साहब, उमर में मेरे अब्बा की उम्र है. आज भी उनके दिल में वो जोश है. अच्छे लोग इलेक्ट होके आना, अच्छे लोग एडमिनिस्ट्रेशन में आना. मैं फख्र करता हूँ, एक दौर में मडकेरी सिटी के प्रेसिडेंट भी रह चुके थे उमर साहब. आपने जो जियालों को जिताया है वो आपका ख्वाब पूरा कर रहे हैं. आज मडकेरी सिटी म्युनिसिपल काउंसिल में जो आवाज बन के हमारे काउंसिलर्स काम कर रहे हैं, ये तारीख में लिखा जाएगा. ये तारीख बन के 25-30 साल के बाद इस इंडिया की सियासत में आने वाली नस्ल को पढ़ाया जाएगा. आखिरी में यही बात करके मेरी बात को खत्म करता हूं. चल उठ बांध कमर अपनी, क्यों डरता है, चल उठ बांध कमर अपनी. ಇದೇ ಸಮಾವೇಶದಲ್ಲಿ ಹೊಸ ಕಾರ್ಯಕರ್ತರು ಎಸ್ಡಿಪಿಐ ಸೇರ್ಪಡೆಗೊಂಡರು. ನಾಯಕರ ಭಾಷಣದ ವೈಖರಿಗೆ ಸಭಿಕರು ಧ್ವಜಗಳನ್ನೆತ್ತಿ ಜೈಕಾರ ಹಾಕುತ್ತಿದ್ದ ದೃಶ್ಯಗಳು ಕಂಡುಬಂದವು. ಸಮಾವೇಶದ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿ ಅಪಾರ ಸಂಖ್ಯೆಯ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಡಿವೈಎಸ್ಪಿ ಸೂರಜ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು.